ಸಹಕಾರ ಸಂಘಗಳಲ್ಲಿ ಕೋಟ್ಯಂತರ ರು ಅಕ್ರಮ ಸಿಐಡಿ ತನಿಖೆಗೆ ಆರೋಪಿಗಳು ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ. ಚಿಂತಾಮಣಿ ತಾಲ್ಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಗೆ ಒಳಪಡುವ ಅಂಕಲಮಡುಗು, ಬೊಮ್ಮೇಪಲ್ಲಿ, ಭೂಮಿಶೆಟ್ಟಿಹಳ್ಳಿ, ಯನಮಲಪಾಡಿ, ಕುರುಬೂರು ಮತ್ತು ನಂದನಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲ ವಿತರಣೆಯಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ನಡೆದಿದೆ ಎಂಬ ದೂರಿನ ಮೇರೆಗೆ ನಡೆಯುತ್ತಿರುವ ಸಿಐಡಿ ತನಿಖೆಗೆ ಆರೋಪಿಗಳು ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ದೂರುದಾರ ತಳಗವಾರ ಪ್ರತಾಪ್ ಕುಮಾರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕರು, ಮೇಲ್ವಿಚಾರಕರು ಹಾಗೂ ಅಧ್ಯಕ್ಷರು ಶಾಮೀಲಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಬೇನಾಮಿ ಸಾಲಗಳನ್ನು ಪಡೆದುಕೊಂಡಿದ್ದಾರೆ. ಸಾಲದ ಹಣವನ್ನು ವೈಯಕ್ತಿಕ ಬಳಕೆಗೆ ಬಳಸಿಕೊಂಡು ಬ್ಯಾಂಕಿಗೆ ಹಣ ಮರುಪಾವತಿಸದೆ ವಂಚಿಸಿದ್ದಾರೆ ಎಂದು ಹೇಳಿದರು. ಬಟ್ಲಹಳ್ಳಿ, ಕೆಂಚಾರ್ಲಹಳ್ಳಿ, ಚಿಂತಾಮಣಿ ಗ್ರಾಮಾಂತರ ಹಾಗೂ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಎಫ್ಐಆರ್ಗಳು ದಾಖಲಾಗಿದ್ದವು. ಮೇಲ್ನೋಟಕ್ಕೆ ದೂರುಗಳಲ್ಲಿ ಸತ್ಯವಿದೆ ಎಂದು ಈ ಅಕ್ರಮದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿತ್ತು. ಆರೋಪಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರು. ಸುದೀರ್ಘ ವಾದವಿವಾದದ ನಂತರ ಹೈಕೋರ್ಟ್ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆಗೆ ಹಸಿರು ನಿಶಾನೆ ನೀಡಿತ್ತು ಎಂದು ತಿಳಿಸಿದರು. ಸಿಐಡಿ ತನಿಖೆ ಚುರುಕುಗೊಳಿಸಿದ್ದರಿಂದ ಭಯಭೀತರಾದ ಆರೋಪಿಗಳು ತನಿಖೆಗೆ ಸಹಕರಿಸದ ಮತ್ತು ಅಗತ್ಯ ದಾಖಲೆಗಳನ್ನು ನೀಡದೆ ಸುಪ್ರೀಂ ಕೋರ್ಟ್ ಕದತಟ್ಟಿ ತಡೆಯಾಜ್ಞೆ ತಂದಿದ್ದಾರೆ. ಈ ಕೋಟ್ಯಂತರ ರೂಪಾಯಿ ವೆಚ್ಚದ ಹಿಂದೆ ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ದೂರುದಾರ ಪ್ರತಾಪ್ ಶಂಕೆ ವ್ಯಕ್ತಪಡಿಸಿದರು. ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶಮೂರ್ತಿ, ಡಿಸಿಸಿ ಬ್ಯಾಂಕಿನ ಮಾಜಿ ಸೂಪರ್ವೈಸರ್ ಕೆ ಸಂತೋಷ್, ಡಿಸಿಸಿ ಬ್ಯಾಂಕಿನ ಮಾಜಿ ವ್ಯವಸ್ಥಾಪಕ ಜಿ ನಾಗರಾಜ್, ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ, ಬ್ಯಾಂಕಿನ ಎಸ್ಎಚ್ಜಿ ಬಾಲಾಜಿ ಮತ್ತು ಖಲೀಮುಲ್ಲಾ ಮತ್ತಿತರರು ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ತಿಳಿಸಿದರು. ತಿಂಗಳಿಗೆ 15 ರಿಂದ 30 ಸಾವಿರ ರೂಪಾಯಿ ವೇತನ ಪಡೆಯುವ ಸಂಘಗಳ ಕಾರ್ಯದರ್ಶಿಗಳು ಕೋಟಿಗಳನ್ನು ಖರ್ಚು ಮಾಡಿ ಹಿರಿಯ ವಕೀಲರನ್ನು ನೇಮಕ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಲು ಸಾಧ್ಯವೇ? ಅವರು ಅವ್ಯವಹಾರ ನಡೆಸದಿದ್ದರೆ ಕೋಟ್ಯಂತರ ರು ಖರ್ಚು ಮಾಡಿ ತನಿಖೆಗೆ ಏಕೆ ತಡೆಯಾಜ್ಞೆ ತರುತ್ತಾರೆ ಎಂದರು. ಸುಮಾರು 350 ರಿಂದ 400 ಕೋಟಿ ರುಗಳ ವ್ಯವಹಾರವಾಗಿದೆ. ಅಕ್ರಮಗಳನ್ನು ಮುಚ್ಚಿಹಾಕಲು ಮತ್ತು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಈ ರೀತಿ ತಡೆಯಾಜ್ಞೆ ತರಲಾಗಿದ್ದು, ಸುಪ್ರೀಂ ಕೋರ್ಟ್ನಿಂದ ದೂರುದಾರನಾದ ನನಗೆ ಮತ್ತು ಸಿಐಡಿಗೆ ನೋಟಿಸ್ ಜಾರಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿಯೂ ಸಮರ್ಥವಾಗಿ ವಾದ ಮಂಡಿಸಿ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆ ಮುಂದುವರಿಯುವಂತೆ ನೋಡಿಕೊಳ್ಳಲಾಗುವುದು. ಬಡ ಮಹಿಳೆಯರಿಗೆ, ರೈತರಿಗೆ ನ್ಯಾಯ ಸಿಗುವವರೆಗೆ ಮತ್ತು ಡಿಸಿಸಿ ಬ್ಯಾಂಕನ್ನು ರಕ್ಷಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಪ್ರತಾಪ್ ಕುಮಾರ್ ಸ್ಪಷ್ಟಪಡಿಸಿದರು. ಸುಪ್ರೀಂ ಕೋರ್ಟ್ ಕೊಟ್ಟು ನಾವು ಅದನ್ನು ವೆಕೇಟ್ ಮಾಡಬೇಕಾಗುತ್ತೆ. ಆದ್ರೆ ನಮ್ಮದು ನೋವೇನಂತಂತಂದರೆ, ಅವರು ಅವ್ಯವಹಾರ ಮಾಡಿದರೆ ಅವ್ರು ಖರ್ಚು ಮಾಡ್ಬೋದು. ನಾವು ಸತ್ಯದ ಪರ ಹೋರಾಟ ಮಾಡಿದ್ರೆ ನಾವು ಸಹ ಇವಾಗ ಅದಕ್ಕೆ ಅವ್ರಿಗೆ ಹೋದಾಗ ನಾವು ಡೆಲ್ಲಿಗೆ ಹೋಗಬೇಕು, ಮತ್ತು ಅದನ್ನು ವ್ಯವಹಾರದ ಅಲ್ಲೊಂದು ಲಾಯರ್ ನೀಡಬೇಕು. ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಅಂದರೆ ತಮಾಷೆ ಅಲ್ಲ, ತುಂಬ ಖರ್ಚಾಗುತ್ತೆ. ಇವೆಲ್ಲವನ್ನು ನಾವು ಮಾಡಬೇಕು. ನಮ್ಮದೇನಂತಂದರೆ ಇವತ್ತೆಲ್ಲ ನಾಳೆ ರೈತರ ದುಡ್ಡು ಸಂದಾಯ ಆಗಲಿ, ಆ ಜನಗಳಿಗೆ ಹೋಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಹೊರತು ಯಾವುದೇ ರೀತಿಯಾದಂಥ ಯಾರನ್ನ ದ್ವೇಷ ಅಲ್ಲ. ಸಂಸ್ಥೆಗಳು ಉಳಿಬೇಕು, ಯಾವುದು ರೈತರ ಸಂಸ್ಥೆ ಏನಿದೆ ಅದು ಉಳಿಬೇಕು ಅನ್ನೋಂಥ ಏಕ ಉದ್ದೇಶದಿಂದ ನಾವು ಮಾಡ್ತಾ ಇರೋದು. ನಮ್ಮ ಒಂದು ಚಿಂತಾಮಣಿ ತಾಲೂಕಿನ ಲಾಸ್ಟ್ ಟೈಮ್ ನಾವು ಡಿಸಿಸಿ ಬ್ಯಾಂಕಲ್ಲಿ ಅವ್ಯವಹಾರ ಆಗಿತ್ತು. ಅದು ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಿಂದ ಆದಂಥ ಅವ್ಯವಹಾರದ ಒಂದು ತನಿಖೆ ಭಾಗವಾಗಿ ಸಿಐಡಿ ಅವರು ಬಂದಿದ್ದರು. ಸಿಐಡಿ ಅವರು ತನಿಖೆ ಮಾಡೋಕ್ಕೆ ಮುಂಚೆನೂ ಏನಾಗಿತ್ತು ಅಂತಂದರೆ, ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿದರು. ಕೆಲವು ಸೆಕ್ರೆಟ್ರಿಗಳೋಗಿ ನಮ್ಮ ಏನು ಗ್ರಾಮಾಣ್ಯ ಮಟ್ಟದಲ್ಲಿರುವಂಥ ಫ್ಯಾಕ್ಟ್ ಸೊಸೈಟಿಗಳ ಸೆಕ್ರೆಟ್ರಿಗಳೋಗಿ ಸ್ಟೇ ಮಾಡಿದರು. ಆ ಸ್ಟೇ ಮಾಡಿದ್ದಂಥದ್ದನ್ನು ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ವೆಕೇಟ್ ಆದ ನಂತರ COD ಅವರು ತನಿಖೆಯನ್ನು ಪ್ರಾರಂಭಿಸಿದರು. ಒಳ್ಳೆ ಹಂತದಲ್ಲಿ ತನಿಖೆ ಮುಂದುವರಿತಾ ಇತ್ತು. ಮುಂದುವರಿಯುವಂಥ ಸಮಯದಲ್ಲಿ ಆ ಸೆಕ್ರೆಟ್ರಿಗಳಿಗೆ ಏನು ಅವ್ಯವಹಾರ ಆಗಿದೆ ಅಂತಲ್ಲ, ಆ ಅವ್ಯವಹಾರ ಆಗಿದ್ದಂಥ ಸ್ಟೇಟ್ಮೆಂಟ್ಸು ಮತ್ತು ದಾಖಲೆಗಳನ್ನು ಕೊಡಿ ಅಂತಂದಾಗ ಇವರು ದಾಖಲೆಗಳನ್ನು ಪೂರೈಸೋದು ವಿಫಲರಾದರು. ಮತ್ತು ಅದನ್ನು ಎಲ್ಲಿ ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಂತ ಸಾಬೀತಾಗುವಂಥ ಸಾಧ್ಯತೆ ಇತ್ತು. ಅದರಿಂದಾಗಿ ಹೋಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅಂತಂದಾಗ, ಸುಪ್ರೀಂ ಕೋರ್ಟ್ ಅಂತಂದರೆ ನವದೆಹಲಿಗೆ ಹೋಗ್ಬಿಟ್ಟು ಒಂದು ಕುಗ್ರಾಮಗಳಲ್ಲಿರುವಂಥ ನಂದಿಗಾನಹಳ್ಳಿ ಇರ್ಬೋದು, ಇಲ್ಲ ಬೊಮ್ಮೆಪಲ್ಲಿ ಇರ್ಬೋದು, ಅಂಕಲ್ಮಡುಗು ಇರ್ಬೋದು, ಕುರುಬೂರು ಇರ್ಬೋದು, ಈ ಥರದ ಸೊಸೈಟಿಗಳವರು ಹೋಗಿ ತರ್ತಾರೆ ಅಂತಂದಾಗ ಡೆಲ್ಲಿಗೆ ಹೋಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ತರಬೇಕು ಅಂತ. ಯಾಕಂತಂದರೆ CID ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟಿದ್ರೆ ಸತ್ಯಾಸತ್ಯತೆ ಇಲ್ಲೇ ಇದಾಗ್ತಾಯಿತ್ತು. ಆದರೆ ಅದನ್ನು ಮಾಡದೆ ಏನು ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಹೋಗಿ ಸ್ಟೇ ತರುವಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಗೆ ಡೆಲ್ಲಿಗೆ ಹೋಗಿ ಸ್ಟೇ ತರಬೇಕಂತಂದರೆ ಸಾಮಾನ್ಯ ಮಾತಲ್ಲ. ಈ ಸೆಕ್ರೆಟ್ರಿಗಳೋಗಿ ಡೆಲ್ಲಿಯಲ್ಲಿ ಸ್ಟೇ ತರ್ತಾರೆ ಅಂತಂದರೆ ಎಷ್ಟು ಹಣ ಖರ್ಚಾಗಿರುತ್ತೆ ಮತ್ತು ಇದರಿಂದ ಎಷ್ಟು ಹಣ ಲಪ್ಟಾಯಿಸಿದ್ದಾರೆ ಅನ್ನೋಂಥದ್ದು ಇದರಲ್ಲೇ ನಮ್ಗೆ ಅರ್ಥ ಆಗುತ್ತೆ. ನಾವು ಸಹ ಏನು ಸ್ಟೇ ಅಂದಿದ ತಕ್ಷಣ ನಾವು ಮನೆಗೊಂದಲ್ಲ, ನಾವು ಈಗಾಗಲೇ ಡೆಲ್ಲಿಯಲ್ಲಿ ನಮಗೆ ಬೇಕಾದಂಥ ವಕೀಲರನ್ನ ಸಂಪರ್ಕ ಮಾಡಿದ್ದೀವಿ. ನನಗೆ ಇವತ್ತು ನೋಟಿಸ್ ಇಶ್ಯೂ ಆಯಿತು. ಆದರೆ ನಾವು ಅದನ್ನು ಹೋಗಿ ಅಲ್ಲಿ ಸಹ ಸಮರ್ಥವಾಗಿ ವಾದವನ್ನು ಮಂಡಿಸಿ ಆ ಸ್ಟೇಯನ್ನು ವೆಕೇಟ್ ಮಾಡಿಸಿ ಈ ತನಿಖೆಯನ್ನು ಆಗಿ
ತಪ್ಪಿತಸ್ಥರು ಏನು ಈ ಒಂದು ಅವ್ಯವಹಾರ ಆಗಿದೆ, ಇಡೀ ಕೋಲಾರ ಚಿಕ್ಕಬಳ್ಳಾಪುರ 2 DCC ಬ್ಯಾಂಕಲ್ಲಿ ಸುಮಾರು ಒಂದು 380 ರಿಂದ 400 ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿತ್ತು ಅಂತ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪ ಮಾಡಿರೋಂಥದ್ದಕ್ಕೆ ಎಲ್ಲ ದಾಖಲೆಗಳು ಸಿಕ್ಕಿದೆ ಮತ್ತು ಅದು ಇದಾಗಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ನಾನು ಇದು ಮಾಡ್ತೀನಿ ಅಂತ ತಮ್ಮಲ್ಲಿ ಹೇಳ್ತೇನೆ. ಇಲ್ಲ, ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಯಾವ ಸರ್ಕಾರ BJP, ಕಾಂಗ್ರೆಸ್, JDS ಇರ್ಬೋದು, ಆದರೆ ಅಧಿಕಾರಿಗಳು ಮತ್ತು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಇರುತ್ತೆ ಅದು ಕಾಮನ್ ಆಗಿರುತ್ತೆ. ಈಗ ನಾನು ಹೇಳೋದೇನಂತಂದರೆ ಯಾರೋ ಒಬ್ಬರು ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೆ, ಇಲ್ಲ ಬ್ಯಾಂಕಿಗೆ ದೋಖ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಕೆಲವರು ತಟಸ್ಥ ಆಗ್ಬೋದು, ಇಲ್ಲ ತನಿಖೆ ನಿಧಾನ ಅಂತಕ್ಕೆ ಹೋಗ್ಬೋದೇ ಹೊರತು ಇವತ್ತಲ್ಲ ನಾಳೆ ಅದು ಆರೋಪ ಸಾಬೀತಾಗಿದೆ ಮತ್ತು ಅದು ಕಣ್ಣು ಕಾಣಿಸೋಂಗೆ ಹಣ ಬೇನಾಮಿ ರೂಪದಲ್ಲಿ ಹೊರಗಡೆ ಹೋಗಿದೆ. ಇದು ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ, ಇದು ಸರ್ಕಾರದ ಏನಾಗಿದೆ, ಲಾಸ್ಟ್ ಟೈಮು ನಾವು ಹೈಕೋರ್ಟಲ್ಲಿ ಇದಾದಾಗ ಸರ್ಕಾರದ ವಕೀಲರು ನಮಗೆ ಸಹಕರಿಸಿ ಸ್ಟೇ ವೇಕೇಟ್ ಆಗೋದನ್ನು ನೋಡಿಕೊಟ್ರು. ಆನಂತರ ಈಗ ಸುಪ್ರೀಂ ಕೋರ್ಟಲ್ಲಿದೆ, CODಯ ವಕೀಲರು ಸಹ ಒಬ್ಬರು ಪ್ರೆಸೆಂಟ್ ಆಗ್ತಾರೆ. ನನ್ನ ಕಡೆಯಿಂದನೂ ಒಂದು ವಕೀಲರು ನಾವು ಇಟ್ಟು ಈ ಕೇಸನ್ನು ವೇಕೇಟ್ ಮಾಡಿಸ್ಬೇಕು ಮತ್ತು ತನಿಖೆಗೆ ಮುಂದಿನ ದಿನಗಳ ಸಹಕಾರ ಆಗಬೇಕು ಅಂತ ನಾನು ಅಪೇಕ್ಷೆ ಇದೆ.